ಈಗೇನಾಗುತ್ತೆ, ತುಂಬ ಜನ ಮೋಟಿವೇಟ್ ಆಗಿ ನಾವು ಒಂದು ಮಗುಗೆ ಒಂದು ಜೀವನ ಕೊಡೋಣ, ಮನೆ ಕರ್ಕೊಂಬರೋಣ, ಸಾಕೋಣ, ತಳಿ ಬೇಡ, ನಮ್ಮ ಶ್ವಾನಬದಿಯ ನಾಯಿ ಒಂದು ಇಂಡಿಯನ್ ಸ್ಟ್ರೀಟ್ ಡಾಗ್ನ ಅಡಾಪ್ಟ್ ಮಾಡ್ಕೋಣ ಅಂತ ಮಾಡ್ತಾರೆ. ಫಸ್ಟ್ ಟೈಮ್ ಡಾಗ್ ಓನರ್ಸ್ ಆಗಿದ್ದರೆ ಯಾವ ಇಂಡಿಯನ್ ಮಾಂಗ್ರಿಲ್ ಇಸ್ ದ ನೇಮ್ ಗಿವನ್, ಯಾವ ರಸ್ತೆ ಬದಿಯ ನಾಯಿ ಯಾವುದಾದ್ರು ಶೆಲ್ಟರಲ್ಲಿ ಮರಿ ಹಾಕಿ ಅಥವಾ ಪ್ರೆಗ್ನೆಂಟ್ ನಾಯಿನ ಅವ್ರು ಕರ್ಕೊಂಬಂದು ಮನೇಲಿ ಇಟ್ಕೊಂಡು ಶೆಲ್ಟ್ರಲ್ಲಿ ಇಟ್ಕೊಂಡು ಮರಿ ಹಾಕಿ ತಾಯಿಯಿಂದ ಒಳ್ಳೆ ಪೌಷ್ಟಿಕಾಂಶ ಆಹಾರ ಸಿಕ್ಕಿ ಬೆಳೆದಿರೋ ಅಥವಾ ತಾಯಿ ಜೊತೆ ಬೆಳೆದಿರೋ ಅಂತ ಮರಿ ತೊಗೊಂಬನ್ನಿ ಇಫ್ ಯು ಆರ್ ಫಸ್ಟ್ ಟೈಮ್ ಡಾಗ್ ಓನರ್ಸ್. ವಾವ್, ಸೊ ಬ್ರೀಡ್ ಬೇಡ. ಈವನ್ ಇಫ್ ಯು ಆರ್ ಗೆಟಿಂಗ್ ಅ ಸ್ಟ್ರೀಟ್ ಡಾಗ್, ಬೀದಿ ನಾಯಿ, ಅದು ತಾಯಿ ಎಲ್ಲಿ ಮರಿ ಹಾಕ್ತು, ತಾಯಿ ಜೊತೆ ಎಷ್ಟು ದಿನ ಇತ್ತು ನೋಡ್ಕೊಂಡು ತೊಗೊಂಡು ಬನ್ನಿ ಫಸ್ಟ್ ಟೈಮ್ ಡಾಗ್ ಓನರ್ಸ್ ಆದರೆ. ಯಾಕೆ ಅದನ್ನು ಹೇಳ್ತಿದ್ದೀನಿ, ಒಂದು ಕಡೆ ಮರಿ ಇತ್ತು, ತಾಯಿ ಸತ್ತೋಗಿದೆ, ನಾಯಿಗೆ ಆಹಾರ ಸಿಕ್ಕಿಲ್ಲ, ಮರಿಗೆ ಯಾರೋ ತೊಗೊಂಬಂದರು, ಅವ್ರೊಂದು ಫಾಸ್ಟರ್ ಹೋಮಿಗೆ ಕೊಟ್ಟರು, ಅಲ್ಲೊಂದು ವಾರ, ಇನ್ನೊಂದು ಫಾಸ್ಟರ್ ಹೋಮ್ಗೆ ಹೋಯ್ತು, ಅಲ್ಲೊಂದು 1 ತಿಂಗಳು, ಅದಾದಮೇಲೆ ಒಂದು NGOಗೆ ಹೋಯ್ತು, ಅಲ್ಲೊಂದು 20 ದಿನ, ಅದಾದಮೇಲೆ ಇನ್ನೊಬ್ಬರು ತೊಗೊಂಡೋದ್ರು, 3 ತಿಂಗಳು ಇಟ್ಕೊಂಡ್ರು, ಅವ್ರು ನೋಡ್ಕೊಳಕ್ಕಾಗಲಿಲ್ಲ. ಆಮೇಲೆ ನಿಮ್ಮ ಮನೆಗೆ ಬಂದಾಗ ಫಸ್ಟ್ ಟೈಮ್ ಡಾಗ್ ಓನರ್ ಆದರೆ ಇಟ್ ವಿಲ್ ಬಿ ದ ಲಾಸ್ಟ್ ಟೈಮ್ ಯುವರ್ ಡಾಗ್ ಓನರ್. ಆ ಸ್ಕಾರ್, ಬಿಕಾಸ್ ಪಾಪ ಮಗುಗೆ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ ಯಾರು ಏನು ಎತ್ತ, ನಿಮಗೂ ಗೊತ್ತಿಲ್ಲ ಯಾರು ಏನು ಎತ್ತ, ನಾಯಿನ ಹೇಗೆ ನೋಡ್ಕೋಬೇಕು ನಿಮ್ಗೆ ಗೊತ್ತಿಲ್ಲ, ಅದಕ್ಕೆ ಹಿಸ್ಟ್ರಿ ಗೊತ್ತಿದ್ದು ನಾವೇನು ಮಾಡೋಕ್ಕಾಗ್ತಿಲ್ಲ. ಅದು ಇಟ್ ಇಸ್ ಇನ್ ಅ ಕಂಪ್ಲೀಟ್ ಕನ್ಫ್ಯೂಸ್ ಸ್ಟೇಟ್ ಆಫ್ ಮೈಂಡ್. ಯಾಕೆಂದರೆ ಬೆಳವಣಿಗೆ ಆಗೋ ಸೋಷಿಯಲೈಸೇಷನ್ ಟೈಮಲ್ಲಿ ಯಾರ್ದೋ ಮನೆ, ಯಾರ್ದೋ ಊಟ, ಇಲ್ಲೊಂದು ದಿನ ಅಲ್ಲೊಂದು ದಿನ, ಕೆಲವ್ರ ಮನೇಲಿ ಅನ್ನ ಹಾಲು, ಕೆಲವ್ರ ಮನೇಲಿ ಬ್ರೆಡ್ಡು, ಯಾರೋ ಒಂಚೂರು ಪೆಡಿಗ್ರಿ, ಎಲ್ಲೋ ಒಂದು ಇಲಿ, ಏನೇನೋ ತಿನ್ಕೊಂಡು ಬದುಕಿದೆ. ಅದಕ್ಕೆ ಏನು ತಿನ್ಬೇಕು, ಯಾರ ಜೊತೆ ಇರಬೇಕು, ಏನಿರಬೇಕು ಅದು ಗೊತ್ತಿಲ್ಲ. ಹಂಗೆ ನಾನು ನಾಯಿನ ಏನು ಸರ್ ಮಾಡೋದು? ಸಿ, ಇಫ್ ಯು ಆರ್ ಮಲ್ಟಿಪಲ್ ಡಾಗ್ ಓನರ್ಸ್ ನಿಮ್ಗೆ ಅಷ್ಟು ಕಷ್ಟ ಆಗಲ್ಲ. ಬಿಕಾಸ್ ಅದರ ತಂಡದಲ್ಲಿ ಅದು ಹೆಂಗೋ ದೇ ವಿಲ್ ಫೈಂಡ್ ಸೊಲೇಸ್. ಇಲ್ವಾ, ತೋಟಗಳಿಗೆ ಎಲ್ಲಿ ಇಟ್ಕೊಂಡಿದ್ದೀರಾ 4 ನಾಯಿ, ಅದ್ರ ಜೊತೆ ಇನ್ನೊಂದು ಇಟ್ಕೋತೀರಾ, ದೇ ವಿಲ್ ಫೈಂಡ್ ದೇರ್ ಓನ್ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಇನ್ಸ್ಟಿಂಕ್ಟ್. ಇಲ್ಲೇನಾಗತ್ತೆ, ಇಂಡಿ ತೊಗೋಬೇಕು ಅಂದ್ಬಿಟ್ಟು 4-5 ಮನೆ ಓಡಾಡಿರೋ ಡಾಗ್ ತೊಗೊಂಡಾಗ ನಿಮಗೆ ಕಷ್ಟ ಆಗುತ್ತೆ. ಫಸ್ಟ್ ನಮಗೆ ಗೊತ್ತಿರೋದಿಲ್ಲ. ಫಸ್ಟ್ ಟೈಮ್ ಡಾಗ್ ಓನರ್ ಅಂತ 3-4 ಸತಿ. ಯಾಕಂದರೆ ಮೊದಲನೇ ಸತಿ ತೊಗೊಂಡಾಗ ಮೇಕ್ ಯೋರ್ ಲೈಫ್ ಈಸಿಯರ್ ಸೊ ದಟ್ ಯು ಕ್ಯಾನ್ ಗಿವ್ ಅ ಗುಡ್ ಲೈಫ್ ಫಾರ್ ದಟ್ ಡಾಗ್. ನೀವು ಇನ್ನೊಂದು ವರ್ಷ ಆದಮೇಲೆ ಎಲ್ಲೋ ಬಿಡಬೇಕಾಗತ್ತೆ, ಪ್ರಯೋಜನ ಆಗೋದಿಲ್ಲ. ಸೊ ಅದ್ರ ಬದಲು ಗೋ ಫಾರ್ ಅ ಇಂಡಿ, ಬಟ್ ಲೆಟ್ ಇಟ್ ಕಮ್ ಫ್ರಮ್ ದ ಮದರ್. ಸೊ ಲಾಟ್ ಆಫ್ ಶೆಲ್ಟರ್ಸಲ್ಲಿ ಮರಿ ಹಾಕಿರೋದಿರುತ್ತೆ. ಇದು ಫೀಡ್ಬ್ಯಾಕ್ ಅನ್ನೋಕ್ಕಿಂತ ಲೂಪ್ ಹೋಲ್ ಇದೆ ಅಮೃತ್ ಅವರೇ. ಅಂದರೆ ಬೈ ದ ಟೈಮ್ ಇಟ್ ಕಮ್ಸ್ ಟು ದ NGO ಕೆಲವು ಸತಿ ಹಂಗೆ ತೊಗೊಳ್ಬೋದು. ಇಲ್ಲೆಲ್ಲ ಏನಾಗಿದೆ ಗೊತ್ತಿಲ್ಲ. NGO ಇನ್ ಕೇಸ್ ಅವ್ರ ಪ್ರೋಟೋಕಾಲ್ ಎಲ್ಲ ಫಾಲೋ ಮಾಡಿದರೆ ಓಕೆ. ಕೆಲವು ಎರಡನೇ ನೋಡಿರ್ತೀರ ನೀವು, ರೋಡ್ ಸೈಡ್ ಇರೋ ಮರಿಗಳಂತ ಎಮೋಷನಿಗೆ ತಂದಿರ್ಬೋದು, ಅಥವಾ ಕೈಯಿಂದ ಹ್ಯಾಂಡ್ಸಿಂದ ಪಾಸ್ ಆಗಿ ಬಂದಿರೋದು. ಸಿಸ್ಟಮಲ್ಲೂ ಒಂದಷ್ಟು ಲೂಪ್ ಹೋಲ್ಸ್ ಇದೆ. ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಹೌ ಡು ವಿ ಬ್ರಿಂಗ್ ದಿಸ್ ಟು ದಟ್ಸ್ ವಾಟ್ ಐ ಸೆಡ್. ಸೊ ಆ ಥರ ಮರಿ ತರಬೇಕು ಅನ್ನೋರು ಯಾರು? ನಮ್ಮ ಮನೇಲಿ ಆಲ್ರೆಡಿ ಒಂದು ಗೋಲ್ಡನ್ ರಿಟ್ರೀವರ್ ಇದೆ, ಒಂದು ಲ್ಯಾಬ್ರಡಾರ್ ಇದೆ, ಒಂದು ಜರ್ಮನ್ ಶೆಪರ್ಡ್ ಇದೆ, ಅಂಥವ್ರು ಮಾತ್ರ ಇದಕ್ಕೆ ಕೈ ಹಾಕಿ. ಇನ್ನೊಂದು ಯಾಕೆ ಅಂದರೆ ನಿಮ್ಮ ಮಗುಗೂ ಒಂದು ಸ್ನೇಹ, ಬಾಂಧವ್ಯ, ಪ್ಯಾಕ್ ಅನಿಮಲ್ ಸಿಕ್ತು. ಪ್ಲಸ್ ಈ ಮರಿ ಅದ್ರ ಜೊತೆ ಹೆಂಗೋ ಅಡ್ಜಸ್ಟ್ ಆಗಿ ಬೆಳ್ಕೊಂಡ್ಬಿಡುತ್ತೆ. ನಿಮ್ಮಿಂದ ವ್ಯಾಕ್ಯೂಮ್ ಏನಾಗ್ತಿದೆ, ನಿಮ್ಗೆ ಗೊತ್ತಿಲ್ಲದೆ ಇರೋ ಜ್ಞಾನ, ನಿಮ್ಗೆ ಗೊತ್ತಿಲ್ಲದೆ ಇರೋ ವಿಚಾರ, ನೀವು ಕೊಡೋಕ್ಕಾಗದೇ ಇರೋ ಪ್ರೀತಿ, ಅವರಿಬ್ಬರು ಒಬ್ರಿಗೊಬ್ರು ಕೊಟ್ಕೋತಾರೆ. ಇಟ್ಸ್ ಆಲ್ವೇಸ್ ಪ್ರಿಫರ್ಡ್ ಪ್ಲೀಸ್ ಗೋ ಟು ದ ಆಪೋಸಿಟ್ ಸೆಕ್ಸ್. ನಮ್ಮ ಮನೇಲಿ ಗಂಡಿದೆ ಸರ್ ಜರ್ಮನ್ ಶೆಪರ್ಡು, ನಾವು ಅದಕ್ಕೆ ಗಂಡು ಇಂಡಿಯನ್ ಸ್ಟ್ರೀಟ್ ಡಾಗ್ ಅಡಾಪ್ಟ್ ಮಾಡ್ಕೊಂಡು ತಂದಿದ್ದೀವಿ ಅಂದರೆ ದೊಡ್ಡದಾದ್ಮೇಲೆ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್, ಇಬ್ಬರಲ್ಲಿ ಒಬ್ರು ಇರ್ತಾರೆ, ಅಥವಾ ಒಬ್ರು ನಿಮ್ಮಲ್ಲಿ ಇರ್ತಾರೆ, ಒಬ್ರು ನನ್ನ ಹತ್ರ ತಂದು ಬಿಟ್ಬಿಟ್ಟು ಕೈ ಮುಗ್ದು ಹೊಟ್ಟೋಗ್ತಾರೆ. ಸೊ ಆ ಥರದ ಪರಿಸ್ಥಿತಿ ತಂದ್ಕೋಬೇಡಿ. ವಾಟ್ ಎವರ್ ಬ್ರೀಡ್ ಇಟ್ ಇಸ್, ಬಿಕಾಸ್ ದೇ ಆರ್ ಗೋಯಿಂಗ್ ಟು ಬಿ ಕನ್ಸಿಡರಿಂಗ್ ದಟ್ ನೀವು 2 ನಾಯಿನ ನ್ಯೂಟ್ರ್ ಮಾಡಿಸಿರ್ತೀರ. ಸೊ ಇಟ್ಸ್ ಆಲ್ವೇಸ್ ಬೆಟರ್ ಯು ಹ್ಯಾವ್ ವೆನ್ ಯು ಆರ್ ಅಡಾಪ್ಟಿಂಗ್ ಅ ಸೆಕೆಂಡ್ ಡಾಗ್, you can always, that's why I said adopting a second dog. First one you may have purchased, fair enough. Adopt the second one because these two will get a friend and it is an indie. ಸೊ ಆ ಶ್ವಾನ್ಗಳಿಗೆ ಹಂಗಂದ್ರೆ ನಾಳೆ ಯಾರು ಕೇಳ್ಬೋದು, ಹಂಗಾರೆ ನಿಮ್ಮ ಪ್ರಕಾರ ತಾಯಿನೂ ಇಲ್ಲ ಆ ಥರ ತಬ್ಲಿ ಆಗಿರೋ ಮರಿನ ಯಾರು ತೊಗೊಳ್ಳೇಬಾರ್ದು? ತೊಗೋಬೋದು. ಯಾರು ತೊಗೋಬೋದು? ಆಲ್ರೆಡಿ ಒಂದು ಡಾಗ್ ಇದೆಯಲ್ಲ, ಅವ್ರು ತೊಗೊಂಡಾಗ ಅನುಕೂಲ ಏನಾಗುತ್ತೆ ಅಂದರೆ ಆ ನಾಯಿಗೂ ಒಂದು ಜೋಡಿ ಸಿಕ್ತು, ಇದು ಅದ್ರ ಜೊತೆ ಇರೋಕ್ಕೆ ಒಬ್ರಿಗೊಬ್ರಿಗೆ ಎಸ್ ಫಸ್ಟ್ ಜಗಳ ಆಡ್ಬೋದು ಒಂದು ಸ್ವಲ್ಪ. ವಿಲ್ ಹ್ಯಾವ್ ಟು ಮ್ಯಾನೇಜ್ ದಟ್. ಅಗೇನ್ ಲೈಕ್ ಐ ಟೋಲ್ಡ್, ಆ ಅರ್ಹತೆ ದಟ್ ಐ ಆಮ್ ದ ಪ್ಯಾಕ್ ಲೀಡರ್. ಇಫ್ ಐ ಆಮ್ ದ ಪ್ಯಾಕ್ ಲೀಡರ್, 2 ಅಲ್ಲ 20 ನಾಯಿ ಇದ್ರು, ನಮ್ಮ ಕೆನಲಲ್ಲಿ 200 ನಾಯಿ ಇದ್ರೂ ಸೈಕಲಾಜಿಕಲ್ ಸೆಂಟ್ರಲ್ಲಿ ಕಿತ್ತಾಡಲ್ಲ.